ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಅಂದರೆ ಮಾಮೂಲಿ ಎಲ್ಲರೂ ಚಿತ್ರಾನ್ನ ಮಾಡೋ ಥರ ತಿಂದು ಬೇಜಾರಾಗಿತ್ತು. ಸೊ ಇದೊಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಪುಳಿಹಾರ ಆ್ಯಂಡ್ ಪುಳಿಯೋಗರೆ ಚಿತ್ರಾನ್ನ ಏನಾದರೂ ಮಾಡಿದರೆ ಸೈಡಿಗೆ ಚಟ್ನಿ ಇರಲೇಬೇಕು ಕಂಪಲ್ಸರಿ. ಸೊ ಹಾಗಾಗಿ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಇದು ಚಿತ್ರಾನ್ನಕ್ಕೆ ಮಸಾಲೆ ಏನೂ ಇಲ್ಲ, 2 ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಈ ಕಡೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡೆ. ಜೀರಿಗೆ, ಸಾಸಿವೆ, ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಇನ್ನೂ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಶೇಂಗಾನೂ ಹಾಕ್ಕೊಂಡೆ. ನಮ್ಮ ಮನೇಲಿ ಮೊಸರನ್ನ ಚಿತ್ರಾನ್ನ ಮಾಡಿದರೆ ಸ್ವಲ್ಪ ಶೇಂಗಾ ಜಾಸ್ತಿ ಇರಲೇಬೇಕು. ಸೊ ಹಾಗಾಗಿ ಚಿತ್ರಾನ್ನಕ್ಕೆ ಶೇಂಗಾ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಲಿಕ್ಕೆ ಬಿಟ್ಟೆ. ಹಾಕ್ಕೊಂಡು ಸ್ವಲ್ಪ ಕೈ ಬಾಡಿಸ್ತಾಯಿದ್ದೆ. ಈ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಕರೆಂಟು ಹೋಗೋದು ಬರೋದು ಮಾಡ್ತಾಯಿತ್ತು. ಸೊ ಹಾಗಾಗಿ ಮಗನೂ ಆಟ ಆಡ್ತಾಯಿದ್ದ. ಅವನು ಅಳಷ್ಟರೊಳಗೆ ಅಡುಗೆ ಮಾಡ್ಕೊಂಬಿಟ್ರೆ ಆಯಿತು ಅಂತ ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ನಾನು ಅಡುಗೆಗಳ್ನ ಮಾಡೋದು. ಯಾವುದು ಬೇಗ ಆಗುತ್ತೋ ಅದನ್ನೇ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಆ ಪೇಸ್ಟ್ನ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಬೆನೆಸ್ಕೋಬೇಕು. ಯಾಕಂದರೆ ಈರುಳ್ಳಿ ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಹಾಕ್ಕೊಂಡೆ, ಹಾಫ್ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಎಲ್ಲ ಹಾಕ್ಕೊಂಡು ಬೆನಿಬೇಕಲ್ವ. ಸೊ ಹಾಗಾಗಿ ಉಪ್ಪು ಅರಿಶಿನ ಹಾಕಿಬಿಟ್ರೆ ಬೇಗ ಬೆನಿಯುತ್ತೆ ಅಂತ ಹಾಕ್ಕೊಂಡೆ. ಇನ್ನೂ ಒಂದು ಬೇಜಾರು ಏನು ಅಂದರೆ ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ನನಗೆ ಯಾರೂ ಲೈಕ್ ಮಾಡ್ತಾಯಿಲ್ಲ, ಸಪೋರ್ಟ್ ಮಾಡ್ತಾಯಿಲ್ಲ ಆ್ಯಂಡ್ ವ್ಯೂವ್ಸೇ ಬರ್ತಾಯಿಲ್ಲ. ಮುಂಚೆ ನನ್ನ ಚಾನಲೇ ಚೆನ್ನಾಗಿತ್ತು. ಮಧ್ಯ ಡೆಲಿವರಿ ಮೂಮೆಂಟಲ್ಲಿ ನನ್ನ ಚಾನಲ್ನ ಸ್ಟಾಪ್ ಮಾಡಿದ್ದಕ್ಕೆ ಈಗ ಲೈಕ್ಸು ಬರ್ತಿಲ್ಲ, ವ್ಯೂವ್ಸು ಬರ್ತಿಲ್ಲ. ಆದರೂ ಬಿಡಲ್ಲ, ಟ್ರೈ ಮಾಡ್ತೀನಿ. ಒಂದಲ್ಲ ಒಂದು ದಿವಸ ಪ್ರತಿಫಲ ಸಿಗುತ್ತೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಪೂರ್ತಿ ನೋಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮಾಡೋರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮಿಕ್ಕಿದವರೆಲ್ಲ ಸುಮ್ಮನೆ ನೋಡಿಬಿಟ್ಟು ಹಂಗೆ ಹೋಗ್ಬಿಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಗೊಜ್ಜು ರೆಡಿಯಾಗೋಯಿತು, ತುಂಬ ಚೆನ್ನಾಗಿ ಬೆಂದಿತ್ತು. ಅನ್ನನೂ ಅರಳಕ್ಕೆ ಬಿಟ್ಟಿದ್ದೆ. ಸೊ ಅನ್ನ ಎಲ್ಲ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟೆ. ಆವಾಗಲೇ ಚಟ್ನಿಗೆಲ್ಲ ಹುರ್ಕೊಂಡಿದ್ದೆ ಅಲ್ವಾ, ಹೇಳಿದ್ನೆಲ್ಲ ಮುಂಚೆ ಕರೆಂಟು ಹೋಗೋದು ಬರೋದು ಮಾಡ್ತಾಯಿತ್ತು. ಸೊ ಆ ಗ್ಯಾಪಲ್ಲೇ ಚಟ್ನಿನೂ ರುಬ್ಕೊಂಡ್ಬಿಟ್ಟೆ. ಆ ಗ್ಯಾಪಲ್ಲಿ ಅನ್ನನೂ ನೀಟಾಗಿ ತಣ್ಣಗಾಗಿತ್ತು. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಅಂತ ಮಿಕ್ಸ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಚಿತ್ರಾನ್ನ. ಒಂದು ಸಾರಿ ಟ್ರೈ ಮಾಡಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಇತ್ತು ಅಂದರೆ ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ಟೇಸ್ಟಾಗಿರುತ್ತೆ. ನಮ್ಮ ಮನೇಲಿ ಚಟ್ನಿ, ಅನ್ನ, ಆಮೇಲೆ ಸೈಡ್ ಸ್ನ್ಯಾಕ್ಸ್ ಏನಾದರೂ ಬೇಕು. ಸೊ ಹಪ್ಪಳ ಕರೆದಿದ್ದೆ. ಸೊ ಹಾಗಾಗಿ ಎಲ್ಲರೂ ನಿನ್ನೆ ಊಟ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು, ಮಾಡ್ತೀರಾ ಅನ್ನೋ ಭರವಸೆ ಇದೆ.